कौन सा गाड़ी है? एक्टिवा होंडा के। ये अभी पूरा जगह में मिलता है क्या ऐसे? एक्चुअली अभी तो फिर रेंट पे है ये, मतलब सेल भी नहीं आया। रेंटेड है। अच्छा, और रेंटेड व्हीकल में ऐसे फैसिलिटी रहता है? You can park how many times you want. अभी मार्केट में लास्ट में ಕೇರಳ ರೆಡ್ ಇಂಜಿನ್ ಸ್ನೇಹಿತರಿಗೆ ನಮಸ್ಕಾರ ಅಂತ ಹೇಳ್ತಾ, ಇದೇನೋ ಒಂದಷ್ಟು ಈ ಬಾಕ್ಸ್ ಇಟ್ಟಿದ್ದಾರೆ. ಏನು ಅಂತ ಹೇಳ್ಬಿಟ್ಟು ನನಗೆ ಅವಾಗಿಂದ ಯೋಚನೆ ಬರ್ತಿತ್ತು. ಬಟ್ ಆಮೇಲೆ ಗೊತ್ತಾಯಿತು, ಸ್ವ್ಯಾಪ್ ಅಂತ ಹೇಳ್ಬಿಟ್ಟು, ಸ್ವ್ಯಾಪ್ ಚಾರ್ಜಿಂಗ್ ಅಥವಾ ಬ್ಯಾಟ್ರಿನ ಸ್ವ್ಯಾಪ್ ಮಾಡುವಂಥದ್ದು. ಇಲ್ಲಿ ಕಾರ್ಡನ್ನು ಬಳಸಿ ಬ್ಯಾಟ್ರಿ ಅಂದರೆ ಆ ಬ್ಯಾಟ್ರಿನ ತಗೊಂಡು ನಮ್ಮ ಗಾಡಿಗೆ ಹಾಕ್ಕೊಂಡು ಸೀದಾ ಹೋಗ್ತಾ ಇರೋದು. ನೋಡಿ, ವೆಹಿಕಲ್ಗಳೆಲ್ಲ, ಕಾರೆಲ್ಲ ಆದರೆ ತುಂಬ ಹೊತ್ತು ಇಡಬೇಕು. ಮತ್ತು ನೋಡಿ, ಅಲ್ಲೊಂದು ಬೈಕ್ ಇದೆ, 45 ಮಿನಿಟ್ಸ್ ಬೇಕಂತೆ ಚಾರ್ಜಿಗೆ. ನೋಡಿ ಅಲ್ಲಿ. ಬಟ್ ಇವರು ಈ ಬ್ಯಾಟ್ರಿ ಸ್ವ್ಯಾಪಿಂಗ್ ಮಾಡೋದ್ರಿಂದ, ಈಗ ಆಲ್ರೆಡಿ ನಾನೊಂದು ವಿಡಿಯೋನ ತೋರಿಸಿದ್ದೆ, ಈ ಬ್ಯಾಟ್ರಿನ ತೆಗೆದು ಅಲ್ಲಿರೋ ಬ್ಯಾಟ್ರಿನ ಇದಕ್ಕಿಟ್ಟು ಹೋಗಿಬಿಡ್ತಾರೆ. 2 ಡಬಲ್ ಬ್ಯಾಟ್ರಿ ಇರುತ್ತೆ. ಆಮೇಲೆ ಅದು ಸ್ವಲ್ಪ ಲಾಂಗ್ ರೇಂಜ್ ಸಿಗುತ್ತೆ. ಇದಿಷ್ಟು ಇದರ ಇನ್ಫಾರ್ಮೇಷನ್. ಜಸ್ಟ್ ಈಗ ಹೋಂಡಾ ಕಂಪ್ನಿಯವರು ಆ್ಯಕ್ಟಿವಾಗೆ ಇದನ್ನು ಬಿಟ್ಟಿದ್ದಾರೆ. ಆಮೇಲೆ ಇದಿರೋದು ಕೆಂಗೇರಿ ನಿಯರು. ಯಾರಿಗಾದರೂ ಇದ್ರ ಬಗ್ಗೆ ಏನಾದರೂ ಮಾಹಿತಿ ಏನಾದರೂ ಬೇಕು ಅಂದರೆ, ಕೆಂಗೇರಿ ನಮ್ಮ ಬ್ರಿಡ್ಜ್ ಇದೆಯಲ್ಲ, ದೊಡ್ಡ ಬ್ರಿಡ್ಜ್ ಇದೆಯಲ್ಲ, ಕೆಂಗೇರಿ ಬ್ರಿಡ್ಜ್, ಅಲ್ಲಿಂದ ಬರ್ತಿದ್ದಂಗೆ ಲೆಫ್ಟ್ ಸೈಡಲ್ಲಿ ಒಂದು ಈ ಥರ ಜಿಯಾನ್ ಚಾರ್ಜಿಂಗ್ ಪಾಯಿಂಟ್ ಮತ್ತು ಈ ಪಕ್ಕದಲ್ಲಿ ಒಂದು ಫ್ಯಾಕ್ಟ್ರಿ ಏನೋ ಇಂಡಸ್ಟ್ರಿ ಇದೆ, ಅದರ ಹತ್ರ ಮಾಡಿದ್ದಾರೆ. ತುಂಬ ಚಾರ್ಜಿಂಗ್ ಪಾಯಿಂಟ್ಗಳು ತುಂಬ ಇದೆ ಇಲ್ಲಿ. ಇದು ಮತ್ತು ಅಲ್ಲಿ ಆಟೋ ಚಾರ್ಜಿಂಗು, ಬೈಕಿಗೆ ಎಲ್ಲದಕ್ಕೂ ವ್ಯವಸ್ಥೆ ಇದೆ. ನೀವು ಒಂದು ಸರಿ ಬಂದುಬಿಟ್ರೆ ಎಲ್ಲದು ಇಲ್ಲಿ ಚಾರ್ಜಿಂಗ್ ಸಿಗ್ತಾ ಹೋಗುತ್ತೆ. ಬಟ್ ಎಲ್ಲದಕ್ಕಿಂತ ವಿಶೇಷ ಅಂತಂದರೆ ಈ ಥರ ಸ್ವಾಪ್ ಚಾರ್ಜಿಂಗು ನೋಡೋಕ್ಕೆ ಸಿಕ್ಕಿದ್ದು ತುಂಬ ವಿಶೇಷ ಆಯಿತು. ತುಂಬ ಜನಕ್ಕೆ ಇದ್ರ ಮಾಹಿತಿ ಕೂಡ ಗೊತ್ತಿರೋದಿಲ್ಲ ಅನಿಸುತ್ತೆ. ಒಂದೇನು ಅಂತಂದರೆ, ಈ ಥರ ಓಪನ್ ಏರಿಯಾದಲ್ಲಿ ಇಟ್ಟಿರೋದ್ರಿಂದ ಮಳೆ ಮತ್ತು ಬಿಸಿಲಿಗೆ ಸ್ವಲ್ಪ ಬ್ಯಾಟ್ರಿಗೆ ಬಿಸಿಲು ತುಂಬ ತಾಗ್ಬೋದು. ಅದು ಬಿಟ್ಟರೆ ಬೇರೆಲ್ಲ ಓಕೆ, ಈ ಫೆಸಿಲಿಟಿನ ಬಳಸ್ಕೋಬೋದು. ಮತ್ತು ನಮಗೂ ಅಷ್ಟೇ, ನಾವೆಲ್ಲ ನೋಡಿದ್ವಿ, ಬಟ್ ಕಣ್ಣಾರೆ ನೋಡಿ ಖುಷಿ ಆಯಿತು. ಒಂದು ಸಣ್ಣ ಸೈಕಲ್ ಟೈಮಲ್ಲಿ ಈ ವಿಡಿಯೋನ ಮಾಡಲಿಕ್ಕೆ ನಮಗೂ ಕೂಡ ಅವಕಾಶ ಆಯಿತು. ಸ್ವ್ಯಾಪ್ ಅಂತ ಹೇಳ್ಬಿಟ್ಟು ಏನಿಲ್ಲ, ಈ ಬ್ಯಾಟ್ರಿನ ಏನು ನಾವು ಈ ಕಾರ್ಡ್ ಇಲ್ಲಿ ನಮಗೆ ಸ್ಕ್ಯಾನ್ ಮಾಡಿದರೆ ಸಾಕು, ಬ್ಯಾಟ್ರಿ ಇದು ಓಪನ್ ಆಗುತ್ತೆ. 2 ಬ್ಯಾಟ್ರಿನ ತೆಗಿಯೋಕ್ಕೆ ಅವಕಾಶ ಇದೆ, 2 ಬ್ಯಾಟ್ರಿನ ಅಲ್ಲೇ ರಿಪ್ಲೇಸ್ ಕೂಡ ಮಾಡಬೇಕು. ಇದಿಷ್ಟು ಇದರ ಒಂದು ಇನ್ಫಾರ್ಮೇಷನ್ನು. ಇನ್ನೂ ಯಾರಾದರೂ ಈ ಬ್ಯಾಟ್ರಿ ಸ್ವ್ಯಾಪಿಂಗಿಗೆ ಬಂದರೆ ಒಂದು ಸರಿ ನಾವು ಕೂಡ ಚೆಕ್ ಮಾಡಿ ಇನ್ನೊಂದು ಸ್ವಲ್ಪ ಏನು ಅದರದ್ದೆಲ್ಲ ವೀಡಿಯೋನ ಮಾಡೋಕ್ಕೆ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋನ ಕ್ಲೋಸ್ ಮಾಡ್ತಿದ್ದೀನಿ. ಎಲ್ಲರಿಗೂ ನಮಸ್ತೆ. ಇ ವಿ ತೊಗೊಂಡವರು ತುಂಬ ಜನ ಎಲ್ಲರೂ ಇವಿಗೆ ಬರ್ತಾಯಿದ್ದೀರಿ. ಬಟ್ ಇ ವಿಲಿ ಕೆಲವು ಪ್ರಾಬ್ಲಮ್ಗಳೆಲ್ಲ ಇದೆ. ಆದರೆ ಈ ಥರ ಇಷ್ಟೆಲ್ಲ ಕ್ವಿಕ್ಕಾಗಿ ಕೆಲವೊಂದಷ್ಟು ಸೊಲ್ಯೂಷನ್ಗಳು ಸಿಗ್ತಾ ಇದೆ ಇ ವಿಯಲ್ಲಿ. ಭಯ ಪಡುವಂಥದ್ದು ಏನಿಲ್ಲ. ಇ ವಿ ಯಾವತ್ತೂ ಸೂಪರಾಗಿ ರನ್ ಆಗುತ್ತೆ ಅಂತ ಹೇಳ್ತಾ, ಬೇಕಾದ್ರೆ ನಮಗೆ ಪೆಟ್ರೋಲ್ ಸಿಗಲ್ಲ, ಇ ವಿ ಪವರ್ ಸಪ್ಲೈ ಇದ್ದೇ ಇರುತ್ತಲ್ಲ. ಹಾಗಾಗಿ ಓಕೆ, ವಿಡಿಯೋನ ಕ್ಲೋಸ್ ಮಾಡೋಣ. ಎಲ್ಲರಿಗೂ ನಮಸ್ತೆ.